ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಅಧಿಸೂಚನೆ ಕೂಡ ಹೊರಬಿದ್ದಿದೆ. ಇಲ್ಲಿ ನೀವು ನೋಡಬಹುದು ಕರ್ನಾಟಕದ ಅಧಿಕೃತ ಆ, ಅಧಿಸೂಚನೆಯನ್ನು ಬಂದಿದೆ. ಕರ್ನಾಟಕ ಲೋಕಾಯುಕ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಧಿ ಬೆಂಗಳೂರು ಇವರ ಒಂದು ಇದರಲ್ಲಿ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗಾಗಿ ಅಭ್ಯರ್ಥಿಗಳ ನೇಮಕಾತಿ. ಇಲ್ಲಿ ನೀವು ನೋಡಬಹುದು ವಿಷಯ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯಲ್ಲಿ ಗ್ರೂಪ್ ಸಿ ವೃಂದದ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳನ್ನು ನೇರ ನೇಮಕಾತಿಯಿಂದ ತುಂಬುವ ಬಗ್ಗೆ. ಅಂದ್ರೆ ಹುದ್ದೆ ಹೆಸರು ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತೇಳಿ. ಇದು ಗ್ರೂಪ್ ಸಿ ವೃಂದದಾಗಿರುತ್ತೆ. ಒಳ್ಳೆ ಒಂದು ಹುದ್ದೆನೆ. ಇದು ಯಾವುದೇ ಎಕ್ಸಾಮ್ ಇಲ್ಲ. ಮುಂದೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೇನೆ. ವಿದ್ಯಾರ್ಥಿ ಏನು, ಮತ್ತೆ ಫೀಸ್ ಎಷ್ಟು, ಮತ್ತೆ ಸ್ಯಾಲ್ರಿ ಎಷ್ಟು, ಮತ್ತೆ ಕೆಲಸ ಏನು ಅಂತೇಳಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಇಲ್ಲಿ ನೀವು ನೋಡಬಹುದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 17/7/2026 17/8/2026 ಒಂದು ತಿಂಗಳ ಕಾಲಾವಕಾಶ ಇದೆ. ಇನ್ನು ನೇಮಕಾತಿ ವಿಧಾನ ಇಲ್ಲಿ ನೋಡಬಹುದು. ಒಟ್ಟು ಎಷ್ಟು ಹುದ್ದೆಗಳಿವೆ ಅಂದ್ರೆ ನಾನ್ ಎಚ್ ಕೆ ಯಲ್ಲಿ ಒಂದು ಹುದ್ದೆ ಇದೆ ಮತ್ತು ನಾನ್ ಎಚ್ ಕೆ ಯಲ್ಲಿ 25 ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳು. ಲಿಂಕ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ವೆಬ್ಸೈಟ್ ಗೆ ವಿಸಿಟ್ ಮಾಡಿ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಅನ್ನು ಸಲ್ಲಿಸಬಹುದು. ಕ್ಲರ್ಕ್ ಕಮ್ ಟೈಪಿಸ್ಟ್ ಗೆ ಒಳ್ಳೆ ಸ್ಯಾಲರಿ ಇದೆ. ಇಲ್ಲಿ ನೀವು ನೋಡಬಹುದು ಗ್ರೂಪ್ ಸಿ ಏನಿದೆ ಅಲ್ಲ 7th ಪೇ ನಲ್ಲಿ 34,100 ಹಿಡ್ಕೊಂಡು 67,600 ವರೆಗೂ ಈ ಒಂದು ಸ್ಯಾಲರಿ ಇದೆ. ತುಂಬಾ ಒಳ್ಳೆ ಸ್ಯಾಲರಿ. ನೀವು ಕೂಡ ಅಪ್ಲಿಕೇಶನ್ ಹಾಕಿ. ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೇನೆ, ಅಲ್ಲಿವರೆಗೂ ನೋಡಿ. ಹುದ್ದೆಗಳ ವರ್ಗೀಕರಣ ನೋಡಿರ್ಬೋದು ನೀವು. ಇಲ್ಲಿ ಒಟ್ಟು 25 ಹುದ್ದೆಗಳಿವೆಯಲ್ಲ. ಇಲ್ಲಿ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದ್ದಾರೆ ನೋಡಿ. ಜನರಲ್ ಮೆರಿಟ್ ನಲ್ಲಿ 12 ಹುದ್ದೆಗಳು ಮತ್ತು ಪರಿಶಿಷ್ಟ ಜಾತಿ ಎ ಬಿ ಸಿ ನಲ್ಲಿ 4 ಇವೆ ಮತ್ತು ಪರಿಶಿಷ್ಟ ಪಂಗಡದಲ್ಲಿ 1, ಕ್ಯಾಟಗರಿ 1 ನಲ್ಲಿ 1, 2A ನಲ್ಲಿ 4 ಇವೆ, 2B ನಲ್ಲಿ 1, 3A ನಲ್ಲಿ 1, 3B ನಲ್ಲಿ 1 ಮತ್ತು ಎಲ್ಲ ಒಂದು ಡೀಟೇಲ್ಸ್ ಸಂಪೂರ್ಣವಾಗಿ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ನೋಡ್ಕೊಳ್ಳಿ. ನಿಮ್ದು ಯಾವ್ಯಾವ ರಿಸರ್ವೇಶನ್ ಇದೆ, ಕನ್ನಡ, ರೂರಲ್ಲು, PDP ಮತ್ತು ಮಹಿಳಾ ಅಭ್ಯರ್ಥಿ, ತೃತೀಯ ಲಿಂಗ ಮತ್ತು PH ಕ್ಯಾಂಡಿಡೇಟ್ ಯಾವ ಒಂದು ಸಂಬಂಧಪಟ್ಟಾಗಿ ನೋಡ್ಕೊಳ್ಳಿ. ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡ್ಬೋದು ನೀವು ಇಲ್ಲಿ. ಪದವಿ ಪೂರ್ವ ಶಿಕ್ಷಣ ಪರೀಕ್ಷೆ ಉತ್ತೀರ್ಣ ಅಥವಾ ತಸ್ತಮಾನ. ಅಂದ್ರೆ PUC ನಲ್ಲಿ ನೀವು ಎಕ್ಸಾಮ್ ಪಾಸ್ ಆಗಿದ್ರೆ ಅದ್ರ ಜೊತೆಗೆ ಒಳ್ಳೆ ಅಂಕಗಳು ಬೇಕು. ಯಾಕೆಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆ. ಇದ್ರ ಜೊತೆಗೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಕನ್ನಡ ಮತ್ತು ಇಂಗ್ಲಿಷ್ ಕಿರಿಯ ದರ್ಜೆ ಬೆರಳಚ್ಚು ಪರೀಕ್ಷೆ ಉತ್ತೀರ್ಣ ಅಥವಾ ತಸ್ತಮಾನ ಬೇಕು. ಈ ಒಂದು ಸರ್ಟಿಫಿಕೇಟ್ ಬರುತ್ತೆ. ಇದು ಕಂಪ್ಲೀಟ್ ಆಗಿ ಗೊತ್ತಿರೋರಿಗೆ ಕೇಳ್ಕೊಂಡು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಿ. ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಕೇಳ್ತಾರೆ ಅಂತೇಳಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಇನ್ನು ನೇಮಕಾತಿ ಪ್ರಕ್ರಿಯೆ ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಕರ್ನಾಟಕ ಲೋಕಾಯುಕ್ತ ಹಾಗೂ ಅಧಿಕಾರಿಗಳ ಸೇವಾ ಷರತ್ತು 2005 ತಿಳಿಸಿರುವಂತೆ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯಲ್ಲಿ ಅಂದ್ರೆ PUC ಯಲ್ಲಿ ಪಡೆದ ಅಂಕಗಳ ಮತ್ತು ಮೀಸಲಾತಿ ಆಧಾರದ ಮೇರೆಗೆ ಶ್ರೇಯಾಂಕದಲ್ಲಿರುವ ಅಭ್ಯರ್ಥಿಗಳ ಪೈಕಿ 1:10 ಅಂದ್ರೆ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳ ಅನುಪಾತದಲ್ಲಿ ಅರ್ಹತಾ ಪಟ್ಟಿಯನ್ನು ತಯಾರಿಸಿ ಸದರಿ ಪಟ್ಟಿಯಲ್ಲಿ ಇರುವಂತಹ ಅಭ್ಯರ್ಥಿಗಳಿಗೆ ಈ ಕಚೇರಿಯಿಂದ ಅರ್ಹತಾ ಪರೀಕ್ಷೆ ನಡೆಸಲಾಗುವುದು. ಅಂದ್ರೆ ಒಂದು ಎಕ್ಸಾಮ್ ಇರುತ್ತೆ. ಸದರಿ ಅರ್ಹತಾ ಪರೀಕ್ಷೆಗೆ ನಿಗದಿಪಡಿಸಲಾದ ಗರಿಷ್ಠ 20 ಅಂಕಗಳಿವೆ. ಅಭ್ಯರ್ಥಿಯು ಕನಿಷ್ಠ 50% ಅಂದ್ರೆ 10 ಅಂಕಗಳು ಪಡೆದಲ್ಲಿ ಮಾತ್ರ ಆಯ್ಕೆ ಪಟ್ಟಿಗೆ ಪರಿಗಣಿಸಲಾಗುವುದು. ಅಂದ್ರೆ ಸ್ನೇಹಿತರೆ 1:10 ಕರೀತಾರೆ. ನಿಮ್ಮೊಂದು ಅಂಕಗಳ ಆಧಾರದ ಮೇಲೆ ಅಪ್ಲಿಕೇಶನ್ ನಲ್ಲಿ ಸೆಲೆಕ್ಟ್ ಅಂದ್ರೆ ಅಪ್ಲಿಕೇಶನ್ ಬಿಟ್ಟ ನಂತರ 1:10 ಅಭ್ಯರ್ಥಿಗಳಿಗೆ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ. ಅದಾದ ನಂತರ ಅವರು ಒಂದು ಪರೀಕ್ಷೆ ಇಡ್ತಾರೆ. ಅದರಲ್ಲಿ 20 ಅಂಕಗಳು ಇರ್ತವೆ. ಅಟ್ಲೀಸ್ಟ್ 10 ಮಾರ್ಕ್ಸ್ ಆದ್ರೂ ತೊಗೊಳ್ಳೇಬೇಕು. ಅಂದ್ರೆ ಮಾತ್ರ ಸೆಲೆಕ್ಷನ್ ಆಗ್ತೀರಿ. ಅರ್ಹತಾ ಪರೀಕ್ಷೆಯನ್ನು ಗಣಕಯಂತ್ರದ ಮೂಲಕ ಕೈಗೊಳ್ಳಲಾಗುವುದು. ಅಂದ್ರೆ CBT ಟೆಸ್ಟ್ ಇರುತ್ತೆ. ಈ ಅಧಿಸೂಚನೆ ಶೀಘ್ರ ಲಿಪಿಗಾರರು ಮತ್ತು ಬೆರಳಚ್ಚುಗಾರರ ಹುದ್ದೆಗಳಿಗೆ ನೇಮಕಾತಿ ನಿಯಮಗಳು 1983 ಅನ್ವಯಿಸುವುದಿಲ್ಲ. ಇದು ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಶೀಘ್ರ ಲಿಪಿಗಾರರು ಮತ್ತು ಬೆರಳಚ್ಚುಗಾರರ ಹುದ್ದೆಗಳಿಗೆ ಸಮನಾದ ಹುದ್ದೆ ಅಲ್ಲಿದು. ಯಾಕೆಂದ್ರೆ ಇದು ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂದ್ರೆ ಕ್ಲರ್ಕ್ ಹುದ್ದೆ ಕೂಡ ಇದೆ. ಹಾಗಾಗಿ ಲೋಕಾಯುಕ್ತ ಆಫೀಸ್ ವರ್ಕ್ ಇರೋದ್ರಿಂದ ಭಾರಿ ಅನುಕೂಲ ಇದೆ. ಒಳ್ಳೆ ಒಂದು ಹುದ್ದೆ ಅಂತಾನೆ ಹೇಳ್ಬೋದು. ಇನ್ನು ಅರ್ಜಿ ಶುಲ್ಕ ಕಡಿಮೆ ಇದೆ. KE ಅವ್ರದ್ದು ಅಷ್ಟೊಂದಿಲ್ಲ. ಸಾಮಾನ್ಯ ಅರ್ಹತೆ ಮತ್ತು GM ದವರಿಗೆ ಮತ್ತು OBC ದವರಿಗೆ 250. ಇನ್ನು SC ST ದವರಿಗೆ ಅಂಗವಿಕಲರಿಗೆ ಶುಲ್ಕ ವಿನಾಯಿತಿ ಇರುತ್ತದೆ. ಯಾವುದೇ ಫೀಸ್ ಇಲ್ಲ. ಒಳ್ಳೆಯದು. ಅರ್ಜಿ ಶುಲ್ಕ ಪಾವತಿ ವಿಧಾನ ಇಲ್ಲಿ ನೀವು ಆನ್ಲೈನ್ ಮೂಲಕನೇ UPI ಮೂಲಕನೇ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಪೇಮೆಂಟ್ ಕೂಡ ಮಾಡಬಹುದು. ಇದು ಸ್ನೇಹಿತರೆ ಒಂದು
ಇಂಪಾರ್ಟೆಂಟ್. ಇನ್ನು ಫೋಟೋ ಸಿಗ್ನೇಚರ್ ಇರುತ್ತಲ್ಲ, ಫೋಟೋ 50 KB ಒಳಗೆ ಇರಲಿ. ಮತ್ತು ಭಾವಚಿತ್ರ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾದ ಕಾರಣಕ್ಕೂ ಭಾವಚಿತ್ರ ಮೇಲೆ ಸಹಿ ಇರಬಾರ್ದು. ಕ್ಲಿಯರ್ ಕಟ್ ಇರುವಂತ ಫೋಟೋ ಹಾಕಿ ಮತ್ತು ಬಿಳಿ ಕಾಗದದ ಮೇಲೆ ಬಾಲ್ ಪೆನ್ ನಲ್ಲಿ ಅಂದ್ರೆ 25 KB ಗರಿಷ್ಠ ಇರುವ ಒಂದು ಸಿಗ್ನೇಚರ್ ಹಾಕಿ. ಓಕೆ. ಅಭ್ಯರ್ಥಿಯು ಪ್ರಸ್ತುತ ಹುದ್ದೆ ನಿಗದಿಪಡಿಸಿರುವ ವಿದ್ಯಾರ್ಥಿಯಾದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉತ್ತೀರ್ಣ ಅಥವಾ ತಸ್ತಮಾನ ವಿದ್ಯಾರ್ಥಿ ಅಂಕಪಟ್ಟಿ, ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ಪರೀಕ್ಷಾ ಮಂಡಳಿ ನಡೆಸುವ ಕನ್ನಡ ಮತ್ತು ಆಂಗ್ಲ ಕಿರಿಯ ದರ್ಜೆ ಬೆರಳಚ್ಚು ಪರೀಕ್ಷೆ ಉತ್ತೀರ್ಣ ಅಥವಾ ತಸ್ತಮಾನ ವಿದ್ಯಾರ್ಥಿ ಅಂಕಪಟ್ಟಿಯನ್ನು ಸ್ಕ್ಯಾನ್ ಮಾಡಿ ಅರ್ಜಿ ಅಪ್ಲೋಡ್ ಮಾಡಬೇಕು. ಅಂದ್ರೆ ಅರ್ಜಿ ಹಾಕಕ್ಕಿಂತ ಮೊದಲೇನೆ ಈ ಒಂದು ಸರ್ಟಿಫಿಕೇಟ್ಗಳು ಇರಲೇಬೇಕು. ಇನ್ನು ವಯೋಮಿತಿ ಕನಿಷ್ಠ 18 ವರ್ಷ ಇರಬೇಕು. ಹಾಗೂ ಗರಿಷ್ಠ ವರ್ಷ ಇಲ್ಲಿ ನೋಡಬಹುದು. SC/ST ಕ್ಯಾಟಗರಿ 1 45 ವರ್ಷ, OBC ಅವರಿಗೆ 43, ಜನರಲ್ ದವರಿಗೆ 40 ವರ್ಷ ಇದೆ. ಅಂದ್ರೆ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇನ್ನು ಮೀಸಲಾತಿ ಕನ್ನಡ ಸಂಬಂಧ ಮೀಸಲಾತಿ ವರ್ಗಗಳು ಇರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕನ್ನಡ, ರೂರಲ್, PDP ಮತ್ತು ಟ್ರಾನ್ಸ್ಜೆಂಡರ್ ಕೆಲವೊಂದು ವಿಶೇಷ ಸವಲತ್ತುಗಳು ಸರ್ಟಿಫಿಕೇಟ್ ಇರ್ತಾರಲ್ಲ, ಅವೆಲ್ಲ ಚೆನ್ನಾಗಿ ಮಾಡ್ಕೊಂಡು ಇಟ್ಕೊಳ್ಳಿ. ಇದು ಸ್ನೇಹಿತರೆ ಒಂದು ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಯ ಸಂಪೂರ್ಣ ಮಾಹಿತಿಯಾಗಿದೆ. ಇಲ್ಲಿ ನೀವು ನೋಡಬಹುದು, ಒಟ್ಟಲ್ಲಿ 25 ಹುದ್ದೆಗಳಿವೆ. ವರ್ಗೀಕರಣ ಕೂಡ ಕೊಟ್ಟಿದ್ದೇನೆ, ನೀವು ನೋಡ್ಕೋಬಹುದು. ಸ್ಕ್ರೀನ್ ಶಾಟ್ ಇಟ್ಕೊಂಡು ಸ್ಲೋ ಮೋಷನ್ ಇಟ್ಕೊಂಡು ನೋಡ್ಕೋಬಹುದು. PUC ಅಂಕಗಳ ಆಧಾರದ ಮೇಲೆ ಈ ಒಂದು ಹುದ್ದೆಯ ನೇಮಕಾತಿ ನಡೆಯುತ್ತಿದೆ. ಯಾರೆಲ್ಲ ಒಂದು ಎಲಿಜಿಬಲ್ ಇದ್ರಲ್ಲ, ಸ್ಕೋರ್ ಮಾಡಿದವರು, ಅಟ್ಲೀಸ್ಟ್ 85+ ಇದ್ದವರು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.